ಕರುವಿಗೆ ಜನ್ಮ ನೀಡಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಆಕಳನ್ನು ರಕ್ಷಣೆ ಮಾಡಿದ ಪಶುವೈದ್ಯರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಕೃಷಿ ಇಲಾಖೆ ಆವರಣದಲ್ಲಿ ಕಳೆದ ದಿನ ಆಕಳು ಕರುಗೆ ಜನ್ಮ ನೀಡಿ ಅದರ ಜೊತೆಗೆ ಗರ್ಭಕೋಶ ಕೂಡ ಹೊರಗಡೆ ಬಂದ ಪರಿಣಾಮವಾಗಿ ಆಕಳು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿತ್ತು. ಅಲ್ಲಿನ ಪೊಲೀಸ್ ಸಿಬ್ಬಂದಿ ನೀಲಮ್ಮ ಪಡಸಲಗಿ ಹಾಗೂ ಲಕ್ಷ್ಮೀ ಕುಂಬಾರ್ ಅವರು ಪಶು ಆಸ್ಪತ್ರೆಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಪಶು ವೈದ್ಯರಾದ ಆರ್.ಬಿ. ನಾಗರಳ್ಳಿ, ಪ್ರಕಾಶ್ ಗುಳಪ್ಪಗೋಳ್, ಅರವಿಂದ್ ಕರಿಕಟ್ಟಿ, ರಾಜು ಅಸ್ಕಿ, ಹನುಮಂತ ಗುರವ್, ಅಕ್ಷಯ್ ನಂದಗಾಂವ್ ಹಾಗೂ ನಗರಸಭೆ ಸಿಬ್ಬಂದಿ ರಾಘು ಕಡ್ಕೋಳ್ ಅವರ ಸಹಾಯದೊಂದಿಗೆ ಸತತವಾಗಿ 1 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸಿ ಗರ್ಭಕೋಶವನ್ನು ಪುನಃ ಒಳಗಡೆ ಸೇರಿಸುವ ಮೂಲಕ ಆಕಳಿಗೆ ಪುನರ್ಜನ್ಮ ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಇವರೆಲ್ಲರ ಕರ್ತವ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ಇಲ್ಲಿ ನಾವು ಜಮಖಂಡಿ ಈ ನಗರದೊಳಗೆ ವ್ಯಾಪ್ತಿಯೊಳಗೆ ಒಂದು ಕೃಷಿ ಇಲಾಖೆ ಒಂದು ಆವರಣದೊಳಗೆ ಒಂದು ಆಕಳು, ಬಿಡಾಡಿ ಆಕಳು, ಅದು ಕರು ಹಾಕಿಸಿಂದ ಒಳಗಡೆ ಗರ್ಭಕೋಶ ಹೊರಗೆ ಬಂದ್ಬೋದು ಸರ್. ಅದಕ್ಕೆ ಗರ್ಭಕೋಶ ಹೊರಗೆ ಬಂದಿದ್ದು ನಮಗೆ ತಿಳಿಸಿದ ತಕ್ಷಣ ನಮ್ಮ ಇಲಾಖೆ ನಮ್ಮ ಡಾಕ್ಟರ್ ಪ್ರಕಾಶ್ ಗುಳಪ್ಪಗೋಳ್ ಸರು, ಆಮೇಲೆ ಅಸ್ಕಿ, ಆಮೇಲೆ ನಮ್ಮ ಸಿಬ್ಬಂದಿ ಎಲ್ಲರೂ ಸೇರಿ ಒಂದು 5-6 ಜನ ಸೇರಿ ಅವರೆಲ್ಲರಿಗೂ ಇದು ಮಾಡ್ಕಿಸಿಂದ ನಾವು ಇಲ್ಲಿ ಅದಕ್ಕೆ ರೆಸ್ಟ್ರೈನ್ ಮಾಡಿ ಔಷಧ ಹಾಕಿ ಒಳಗಡೆ ಗರ್ಭಕೋಶವನ್ನು ಹೊರಗಡೆ ಬಂದಿರತಕ್ಕಂಥ ಗರ್ಭಕೋಶ ಒಳಗಡೆ ಹಾಕಿಬಿಟ್ಟು ಎಲ್ಲ ಹೊಲಿಗೆ ಹಾಕಿ ಅದಕ್ಕೆ ಚಿಕಿತ್ಸೆ ಕೊಟ್ಟಿದ್ದೀವಿ. ಎಲ್ಲ ನೋವು ನಿವಾರಕ ಔಷಧ ಆಗಲಿ ಅಥವಾ ಮತ್ತು ಸೆಪ್ಟಿಕ್ ಆಗಲಾರ್ದಂಗೆ ಎಲ್ಲ ಇಂಜೆಕ್ಷನ್ ಕೊಟ್ಟು ಈಗ ಆರೈಕೆ ಮಾಡಿದ್ದೀವಿ ಸರ್. ಅದಕ್ಕೆ ಇನ್ನು ನೆಕ್ಸ್ಟು ಇದು ಏನಂದ್ರೆ ಬಿಡಾಡಿ ದಿನಗಳ ಈ ಒಂದು ಪರಿಸ್ಥಿತಿ ಇದು ಹಾಗೆ ಜಮಖಂಡಿ ನಗರದಲ್ಲಿ ಇದು ಇದೆ, ಅದು ಒಂದು ಕಂಟ್ರೋಲ್ ಮಾಡಲಿಕ್ಕೆ ನಾವೆಲ್ಲ ಕ್ರಮ ಕೈಗೊಳ್ತೀವಿ. ನಾವು ನಗರಸಭೆಯವ್ರ ಜೊತೆ ಕೈ ಜೋಡಿಸಿ ಈ ಒಂದು ಬಿಡಾಡಿ ದನಗಳ ಒಂದು ಇದು ಮಾಡಲಿಕ್ಕೆ ನಾವೆಲ್ಲ ಕ್ರಮ ಕೈಗೊಳ್ತೀವಿ.